ಆಲೂರು ತಾಲೂಕಿನ ಹೊಸಮನೆ ಗ್ರಾಮದಲ್ಲಿ ಕ್ರೈಸ್ತ ಧರ್ಮದ ಪವಿತ್ರ ಸ್ಥಳ ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ನಡೆಸ್ತಾ ಇರುವುದನ್ನು ಸ್ಥಗಿತಗೊಳಿಸಿ ಬೇಲೂರು ತಾಲೂಕು ಬಂಟಿನಹಳ್ಳಿ ವಾರ್ಡ್ 2ರಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಿ ಹಾಗೂ ಹಾಸನ ನಗರದ ಬೀರನಹಳ್ಳಿ ಕೆರೆ ನಿವಾಸಿಗಳಿಗೆ ನಿವೇಶನ ಗುರುತಿಸಿ ಮನೆ ಕಟ್ಟಿಸಿಕೊಡಲು ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದ ಡಿಸಿ ಕಚೇರಿಯ ಮುಂದೆ ಸೋಮವಾರದಿಂದ ಅನಿರ್ದಿಷ್ಟಾವಧಿ ಹೋರಾಟ ಪ್ರಾರಂಭಿಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಇದೇ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಗಣಿಗಾರಿಕೆಯಲ್ಲಿ ನಡೆಯುವ ಸ್ಫೋಟಗಳಿಂದ ಮನೆಗಳಿಗೆ ಬಿರುಕುಗಳು ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಭಯಭೀತರಾಗಿ ಬದುಕುವಂತಾಗಿದೆ. ಭಾರೀ ವಾಹನಗಳ ಸಂಚಾರದಿಂದ ಗ್ರಾಮೀಣ ರಸ್ತೆಗಳು ಹಾಳಾಗಿದ್ದು ಶಾಲಾ ವಾಹನಗಳ ಸಂಚಾರಕ್ಕೂ ತೊಂದರೆಯಾಗ್ತಾ ಇದೆ ಎಂದರು. ಪರಿಸರ ಮಾಲಿನ್ಯ ಹಾಗೂ ಸ್ಫೋಟದ ಶಬ್ದದಿಂದ ಕಾಡು ಪ್ರಾಣಿಗಳು ಗ್ರಾಮಗಳತ್ತ ಬರ್ತಾ ಇದ್ದು ರೈತರ ಬೆಳೆಗಳಿಗೆ ಹಾನಿಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗಣಿಗಾರಿಕೆ ನಡೆಸ್ತಾ ಇರುವವರ ಪರವಾನಗಿಯನ್ನು ತಕ್ಷಣ ರದ್ದುಪಡಿಸಿ ಶಾಶ್ವತವಾಗಿ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಬೇಕು ಎಂದು ಆಗ್ರಹಿಸಿದರು. ಆನೆಕೆರೆ ರವಿ, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಏನಿವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇದು 5ನೇ ಬಾರಿ ಚಳುವಳಿ ಮಾಡ್ತಾ ಇರೋದು. ಯಾಕೆ ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕೆ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ. ಹಿಂದೆ ಇದ್ದ ಡಿ ಸಿ ಅವರು, ಇಬ್ಬರು ಡಿ ಸಿ ಅವರು ಸಹ ವಜಾ ಮಾಡಿದ್ದಾರೆ, ಗಣಿಗಾರಿಕೆಯನ್ನು ಮಾಡಬೇಡಿ ಅಂತ ವಜಾ ಮಾಡಿದ್ದಾರೆ. ಆದರೆ ಮೊನ್ನೆ ತಹಸೀಲ್ದಾರ್ ಹೇಳ್ತಾರೆ, ಇಲ್ಲ ನಮಗೆ ಅನುಮತಿ ಸಿಕ್ಕಿದೆ, ನಾವು ಮಾಡೇ ಮಾಡ್ತೀವಿ ಅಂತ ಮೊನ್ನೆ ಗಣಿಗಾರಿಕೆ ಮಾಡಲಿಕ್ಕೆ ಬಂದಿದ್ದಾರೆ. ನಾವು ಸ್ಪಷ್ಟ ಹೇಳ್ತಾ ಇದ್ದೀವಿ, ಅಲ್ಲಿ ಸುಮಾರು ಹೊಸಮಠ, ಕಳ್ಳಿಕೊಪ್ಪಲು, ಶಿಲುಬೆ ಬೆಟ್ಟವಿದೆ ರೀ. ಶಿಲುಬೆ ಬೆಟ್ಟ ಅದು ಒಂದು ಪವಿತ್ರವಾದ ಸ್ಥಳ. ಇಂಥ ಊರುಗಳಿದ್ದು ಅವರಿಗೆ ವಾಸ ಮಾಡ್ತಾ ಇದ್ದಾರೆ. ರೋಡ್ ಇದೆ ಮತ್ತು ನೀರಿನ ಟ್ಯಾಂಕ್ಗಳಿದ್ದಾವೆ. ಇಷ್ಟೆಲ್ಲ ನಾವು ಮನವರಿಕೆ ಮಾಡಿದ್ವಿ. ಡಿ ಸಿ ಅವರು ಒಪ್ಕೊಂಡು ಬೇಡ ಅಂತ ಹೇಳಿದ ಮೇಲೆ ತಹಸೀಲ್ದಾರು ಅಲ್ಲಿ ಲೋಕಲ್ ಗಣಿಗಾರಿಕೆಯನ್ನು ಇಟ್ಕೊಂಡು ನಾವು ಮಾಡೇ ಮಾಡ್ತೀವಿ ಅಂತ ಬಂದಿದ್ದಾರೆ. ಸ್ಪಷ್ಟ ಹೇಳ್ತಾ ಇದ್ದೀವಿ, ಗಣಿಗಾರಿಕೆ ನಿಲ್ಲಿಲ್ಲ ಅಂದರೆ ನಾವಿವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಅನಿರ್ದಿಷ್ಟ ಧರಣಿ ಮಾಡೋಕ್ಕೆ ಬಂದಿದ್ದೀವಿ. ಒಂದು. ಇನ್ನೊಂದು, ಬೇಲೂರು ತಾಲೂಕು ಬಂಟೇನಹಳ್ಳಿ ಗ್ರಾಮ 1950ನೇ ಇಸ್ವಿಲಿ ಅವರು ವಾಸ ಮಾಡ್ತಾ ಇದ್ದಾರೆ. 1951ರಲ್ಲಿ 26 ಎಷ್ಟು ವರ್ಷ ಸಮಯ ಆಯಿತು. 1951ರಲ್ಲಿ 77 ವರ್ಷ. ಏನು ಅರ್ಥ ಇವೆಲ್ಲ. ಈಗ ಅವನು ಯಾವನೋ ಬಂದು ನಾನು ಮಿಲಿಟರಿಯಿಂದ ಮಿಲಿಟರಿ ಎಲ್ಲ ಅವನು ನಮ್ಮನ್ನ ತೆಗೆದವ್ರೆ ದಾಖಲೆಯ ಅವನೇರ ಮೇಸ್ಟ್ ಅಂತ ಅವನು ಅಲ್ಲ, ಇದು ಆರೋಗ್ಯ ಇಲಾಖೆ ಅಂತೆ. ಅವನು ಬಂದು ನಾನು ಮಿಲಿಟರಿಯಿಂದ ನನಗೆ ಸ್ಯಾಂಕ್ಷನ್ ಆಗಿದೆ. ಆ ಸ್ಯಾಂಕ್ಷನ್ ಅವ್ನು ಮಾಡಕ್ ಬಂದಿಲ್ಲ, ಬೇರೆ ಮಾರ್ಲಿಕ್ಕೆ ರೆಡಿ ಆಗಿದ್ದಾನೆ. ಏನಿವೆಲ್ಲ ಕಾನೂನೇನ್ರಿ, ಹೋಗ್ತಾ ಇದೆ. ದಯಮಾಡಿ ನೋಡಿ, ಇವೆಲ್ಲ ನಡೆಯಲ್ಲ. ನಾವು ಹೇಳ್ತಾರೆ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯನವರೇ, ಇಷ್ಟು ಅನ್ಯಾಯ ನಡೀತಾ ಇದೆ, ದಯಮಾಡಿ 500ರಿಂದ 400 ಮಕ್ಕಳು ನೀವು ಅವ್ರಿಗೆ ಸ್ಪಷ್ಟ ಹೇಳ್ಬೇಕು. ಏನು ಬಂಡೇನಹಳ್ಳಿ ಏನು ಒಂದು ಇದಿದೆ, ಖಾಲಿ ಮಾಡಿಸಿದ್ರೆ ನಾವು ನಿಮ್ಗೆ ಸುಮ್ಮನೆ ಬಿಡಲ್ಲ. ಅದಕ್ಕೂ ಸಹ ಸಮಸ್ಯೆ ಆಗಿ ಮತ್ತೆ ನೀರು ಕುಡಿ ನೀರಕ್ಕೆ ಯಾವ್ದು ಕೋರ್ಟ್ ಆರ್ಡ್ರು, ಕುಡಿಲಿಕ್ಕೆ ನೀರು ಏನ್ರಿ ಅರ್ಥ ಇವೆಲ್ಲ. ಗ್ರಾಮ ಪಂಚಾಯತ್ ಯಾರು ಗ್ರಾಮ ಪಂಚಾಯತ್ ರೀ? ಅವ್ರು ಕುಡಿಯಕ್ಕೆ ನೀರು ಕುಡಿಯಕ್ಕೆ ಗ್ರಾಮ ಪಂಚಾಯತ್ ಆರ್ಡರ್ ತಗೊಂಬನ್ನಿ ಅಂತಾರೆ. ಅದೆಲ್ಲ ಬೇಕು ಅವ್ರಿಗೆ. ಎಷ್ಟು ಸತಿ ನಾವು ಗ್ರಾಮ ಪಂಚಾಯತಿಗಳನ್ನ ಗ್ರಾಮ ಪಂಚಾಯತ್ ನಾವ್ ಯಾಕೆ ಆಯ್ಕೆ ಮಾಡೋದು? ಕುಡಿಯಕ್ಕೆ ನೀರು ಕೊಡ್ಲಿ ಅಂತ, ಗ್ರಾಮಗಳಿಗೆ ರಸ್ತೆ ಮಾಡ್ಲಿ ಅಂತ, ನಮ್ಮ ಪರ ಕೆಲಸ ಮಾಡ್ಲಿ ಅಂತ, ನಮ್ಮಿರದ ಕೆಲಸ ಮಾಡ್ಲಿ ಅಂತ ನಾವು ಆಯ್ಕೆ ಮಾಡೋದಲ್ಲ. ಅದನ್ನು ಸಹ ಸಮಸ್ಯೆಯಿಂದ ಇದನ್ನ ಇವತ್ತು ಅದಾಗ್ಬೇಕು, ಅದು ಆಗ್ಬೇಕು. ಮತ್ತೆ ಮೂರನೇದು ಇಲ್ಲಿ ಹಾಸನ ನಗರ ಅರಸೀಕೆರೆನವರು ಬೀರನಹಳ್ಳಿ ಕೆರೆ ರೀ ಪ್ರಾಧಿಕಾರ ಹಕ್ಕು ಪತ್ರ ನೀಡಿದೆ. ನಿಮ್ದು ಕಟ್ರಿ ಸೈಟ್ ಉದ್ದ 60-70 ವರ್ಷ ಬರೀ ಹಕ್ಕು ಪತ್ರ ಇಟ್ಕೊಂಡು ಅಲಿತಾ ಇದ್ದಾರೆ ಪಾಪ ಅವರು. ಅವರಿಗೆ ಮನೆನೂ ಇಲ್ಲ, ನೇಣು ಇಲ್ಲ. ಈ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಈ 3 ಸಮಸ್ಯೆ ಬಗೆಹರಿವು ನಾವು ಜಿಲ್ಲಾಧಿಕಾರಿ ಕಚೇರಿ ಆವರಣವನ್ನ ನಾವು ಜಾಗ ಖಾಲಿ ಮಾಡಲ್ಲ. ಅನಿರ್ದಿಷ್ಟವಾದ ಧರಣಿ. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು, ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್, ಮಗ್ಗೆ ಮಠದ ಕೊಪ್ಪಲು ಸಂತ ಫ್ರಾನ್ಸಿಸ್ ಹೇವಿಯರ್ ಚರ್ಚ್ನ ಫಾದರ್ ಪ್ರಶಾಂತ್, ಕರ್ನಾಟಕಿ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್, ಉಪಾಧ್ಯಕ್ಷ ವೆಂಕಟೇಶ್, ಅರುಣ್ ಭಾಸ್ಕರ್, ಪವಿತ್ರ ರಂಗಮ್ಮ, ಕವಿತಾ ಇತರರು ಉಪಸ್ಥಿತರಿದ್ದರು.